ನಿಮ್ಗೆ ಯಾಕೆ ಇಷ್ಟು ಸಂಖ್ಯೆ ನಾವು ಏನಂದ್ರೆ ಅನಧಿಕೃತ ಇವತ್ತು ಗಣಿಗಾರಿಕೆ ಅಂತ ಕೊಟ್ಟಾಗ ತಕ್ಷಣ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಂದ ನಾವು ಏನಂದ್ರೆ ಇಡೀ ಜಿಲ್ಲೆಯ ಕೇವಲ ಆಂಧ್ರಪ್ರದೇಶ ಒಂದು ಗಣಿ ಅಲ್ಲ, ಇಡೀ ಜಿಲ್ಲೆಯ ಎಲ್ಲ ಗಣಿಗಳನ್ನ ಇವತ್ತು ಪೂರ್ಣ ಪರಿಶೀಲನೆ ಮಾಡಿ ಸಣ್ಣ ಸಣ್ಣ ನ್ಯೂನತೆಗಳಿದ್ರೂ ಕೂಡ ಅವುಗಳನ್ನ ಸರಿಪಡಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕೊಟ್ಟಾಗ ಈ ಅಂಕಿ ಕೊಟ್ಟಿದ್ದಾರೆ ಅಷ್ಟೇ. ನಿಮ್ಗೆ ಏನಂದ್ರೆ ನೀವು ಟೋಟಲ್ 19 ಏನಂತ ಸರ್ವೆ ಮಾಡಿದ ಹೊತ್ನಾಗ ಏನಲ್ಲಿ ಪೆನಾಲ್ಟಿನೂ ಹಾಕಿದಾರ. 36 ಲಕ್ಷಗಳಂದ್ರೆ 3,34 ಕೋಟಿ ನೋಡ್ರಿ ವಸೂಲು ಮಾಡ್ಯಾರ. ಮತ್ತೀಗ ಇನ್ನುಳಿದಂತ ಈ ಸಲ ಕೂಡ ಓದಿದ್ರೆ ಅದು ರಿಪೋರ್ಟ್ ಚಾಮರಾಜನಗರದೊಳಗೆ ಏನಾವತ್ತು ಆಗಿರ್ತಕ್ಕಂಥ ಇನ್ಸಿಡೆಂಟ್ ಒಳಗ ತೀರ್ಕೊಂಡಂತ ಸಂದರ್ಭ ಬುಕ್ ಮಾಡ್ಯಾರ. ಇವತ್ತು ಕೋರ್ಟಿನೊಳಗೆ ಕೇಸ್. ಹೀಗಾಗಿ ನೀವು ಟು ದಿ ಪಾಯಿಂಟ್ ವರದಿ ಅವ್ರು ಯಾವ ವರದಿ ಜಂಟಿ ತಪಾಸಣೆ ಮಾಡಿದಂತ ವರದಿ ಇವಾಗ 18 ಮಾಡಿದ್ರು, ಇವಾಗ ದುರಂತ ಆದ್ಮೇಲೂ ಕೂಡ ಮಾಡಿದ್ರು. ಅವ್ರೇನ್ ಹೇಳ್ತಾರೆ ವರದಿಯಲ್ಲಿ? ವರದಿಯ ಪ್ರಕಾರ 95 ಕಪ್ಪು ಶಿಲೆ ಮತ್ತು 68 ಕಟ್ಟಡ ಕಲ್ಲು ಗಣಿಗೆ ಗುತ್ತಿಮೆಗಳು ನಿಯಮ ಉಲ್ಲಂಘಿಸಿ ಗಣಿಗಾರಿಕೆ ನಡೆಸಿರುವುದು ಕಂಡು ಬಂದಿದ್ದು. ಅಂದ್ರೆ 163 ಗಣಿಗಾರಿಕೆ ಒಟ್ಟು ನಡೀತಾ ಇರೋದು. 163 ಅವರೇ ಉತ್ತರ, ಇದು ನಂದಲ್ಲ. ಅದು ಮನೆ ದುರಂತ ಅದಾಗಿದೆ. ಒಂದು ಮನೆ ನಾನು ಏನ್ ಮಾಡ್ಬೇಕು ಅಂತ ಹೇಳ್ರಿ. ಅನಧಿಕೃತ ಗಣಿಗಾರಿಕೆನ ತಡೆಗಟ್ಟಬೇಕು, ಅಟ್ಟು ಬಂದ್ ಮಾಡ್ಬೇಕಾಯ್ತು. ಒಟ್ಟಾಗಿ ಅಟ್ಟು ಬಂದ್ ಮಾಡ್ಬೇಕು. ಹೌದಲ್ಲ? ಬಂದ್ ಮಾಡಿದ್ರೆ ಒಂದು ಇಲ್ಲ. ಓಕೆ, ಅವ್ರು ನಿಯಮ ಯುಟಿಕಾದ್ರೆ ಏನು ಹೇಳ್ತಾರೆ? ನಿಮ್ ಸಪೋರ್ಟಿಗೆ ಬರ್ತಿದ್ದಾರೆ ನರೇಂದ್ರ. ಅವರ ಶವವನ್ನು ನೋಡಿ ಸಾವು ಕೂಡ ಯಾವುದೊಂದು ಸಾವಾದ ಲಕ್ಷ್ಯ ಮಾಡಿಲ್ಲ. ನಾನು ಅಲ್ಲಿ ಅವತ್ತು ಯಾವ ಅಲ್ಲ ಹೊಸ ಯುಪಿ ಪರಿಹಾರ ಕೂಡ ಅದನ್ನೇ ಕೇಳಿದ್ದೆ. ಪ್ರತಿ ಈ ಅಂಕಿ ಸಂಖ್ಯೆ ಕೊಟ್ಟಿವಿ. ಅವ್ರಿಗೆ ಎಲ್ಲರಿಗೂ ಏನೇನ್ ಬೇಕೋ ಅವರು ಅಂತವ್ನ ಯಾವನಾದ್ರೂ ಇಲ್ಲ ಅಂದ್ರೆ ಸೀರಿಯಸ್ ಆಗಿ ಅಲ್ಲಿ ಎಲ್ಲವನ್ನೂ ಕೇಳ್ರಿ. ಪರಿಹಾರ ಅಲ್ಲಿ ಕಾಂಪನ್ಸೇಷನ್ ಕೊಡ್ತಾರ. ಪ್ರಯತ್ನ ಮಾಡಿ ಬೇಗ ಇವತ್ ನೀವೆಲ್ಲ ಇಲ್ಲ ಅಂತ ನಾನ್ ಸ್ವಲ್ಪ ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 4 ಬಸವರಾಜ್ ಸನ್ಮಾನ್ಯ ಅಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನು ಕೊಟ್ಟಿದ್ದಾರೆ. ಆದ್ರೆ ನಾನು ಕೇಳಿದಂತ ಪ್ರಶ್ನೆ
ಒಳಚರಂಡಿ ವ್ಯವಸ್ಥೆಯನ್ನ ಜಾರಿಗೆ ಮಾಡಿಕೊಡ್ಬೇಕು. ಆದ್ರೆ ಸಚಿವರು ಗೊಳಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಏನ್ ಪಿಟ್ಟುಗಳಲ್ಲಿ ಕೊಡುವಂತ ವ್ಯವಸ್ಥೆ ಅಲ್ಲಿ ನಿರ್ಮಾಣ ಮಾಡದೇ ಇರೋದ್ರಿಂದ ಬಿಟ್ಬಿಟ್ಟಿದ್ದಾರೆ. ಸಂಬಂಧ ಬಿದ್ದು ಚರಂಡಿ ಮೂಲಕ ಕೆರೆಗಳಲ್ಲಿ ಹೋಗಿ ಸನ್ಮಾನ್ಯ ಪುರಸಭೆಯದು ಸನ್ಮಾನ್ಯ ಸಭಾಧ್ಯಕ್ಷರೇ ಸಚಿವರ ಗಮನ ಆಗ್ಲೇ ಸುಮಾರು ಅರ್ಧಂಬರ್ಧ ಮಾಡಿ ನೀರು ತುಂಬಿಸಿ ಯಾರು ಕೂಡ ಅಲ್ಲಿ ವಾಸ ಮಾಡಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ನಿರ್ಮಾಣ. ಆ ಒಂದು ಚರಂಡಿಯನ್ನ ಟ್ರೀಟ್ಮೆಂಟ್ ಪ್ಲಾನ್ ಅನ್ನ ಅಳವಡಿಸ್ಕೊಡ್ಬೇಕು ಅಂತ ಹೇಳಿ ಪ್ಲಾಂಟ್ ಅನ್ನ ಅಳವಡಿಸ್ಕೊಡ್ಬೇಕು ಅಂತ ನಾನು ಸನ್ಮಾನ್ಯ ಏನು ಸನ್ಮಾನ್ಯ ಸದಸ್ಯರು ದೇವನಹಳ್ಳಿ ಕೊಡ್ಬೇಕು ಅನ್ನೋ ಮಾತನ್ನ ಹೇಳಿದರೆ ಈ ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಅಂದ್ರೆ ಹೌದು. ಈಗಾಗಲೇ ನಾವು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಹಸ್ತಾಂತರ ಮಾಡುವಂತ ಕೆಲಸ ನಾವು ಮಾಡಿದ್ದೇವೆ. ಇನ್ನೇನಿದ್ರು ಮೇಂಟೈನ್ ನಿಯಮ ಅದಲ್ಲದೆ ಈಗ ಏನ್ ಸಾಮರ್ಥ್ಯದ ಒಂದು ಇದನ್ನ ಕರೆದಿದ್ದೀರಿ. ಟೆಂಡರ್ ಅನುಮೋದನೆ ಆದ ತಕ್ಷಣ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿಕೆ ಬಯಸ್ತೇನೆ. ಈ ಒಳಚರಂಡಿ ಮಾಡ್ಬೇಕು ಅನ್ನೋ ಪ್ರಸ್ತಾವನೆ ಸರ್ಕಾರಕ್ಕೆ ಮುಂದೆ ಬಂದಿಲ್ಲ. ಖಂಡಿತವಾಗಿ ಪರಿಶೀಲಿಸಿ ಮುಂದಿನ ಕ್ರಮವನ್ನು ಸನ್ಮಾನ್ಯ ಸಭಾಧ್ಯಕ್ಷರೇ ಅಲ್ಲಿ ಅರ್ಧಂಬರ್ಧ ಹೇಳಿದಿರಿ ಅದನ್ನ. ಈಗ ಅವರು ಉತ್ತರ ಹೇಳಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ. ಆದರೆ ಆ ಗುತ್ತಿಗೆದಾರ ಯಾರಿದ್ದಾರೆ ಅವನ್ನ ಕರೆಸಿ ಶಿಕ್ಷೆ ಕೊಡಬೇಕು. ಅದು ಕಾನೂನು ರೀತಿ ಅವನ ಮೇಲೆ ಸಚಿವರು ಕ್ರಮ ಹೇಳ್ತೀನಿ ಸನ್ಮಾನ್ಯ 99 ಆಗಿ ಇದನ್ನ ನಾವು ಆಲ್ರೆಡಿ ಪುರಸಭೆಗೆ ಹಸ್ತಾಂತರ ಮಾಡ್ಬಿಟ್ಟಿದ್ದೇವೆ. ಮಂಡಳಿಯಿಂದ ಪುರಸಭೆಗೆ ಹಸ್ತಾಂತರ ಮಾಡಿದ್ಮೇಲೆ ಅದನ್ನ ನಿರ್ವಹಣೆ ಅನಿಲ್ ಚಿಕ್ಕಮಾದು ಸನ್ಮಾನ್ಯ ಸಭಾಧ್ಯಕ್ಷರೇ ಚಿಕ್ಕಮಾದು ಸರ್ಕಾರ 99 ಅಂತ ಕೈಗೊಳ್ಳೋದ್ರಿಂದ ಸನ್ಮಾನ್ಯ ಸಭಾಧ್ಯಕ್ಷರೇ ಅಧ್ಯಕ್ಷರೇ ನನ್ನೊಂದು ಮನವಿ ಕೇಳ್ಕೋಬೇಕು ತಾವು. ಆಯ್ತು ಕೇಳಾಯ್ತು. ಈಗ 99ನೇ ಇಸ್ವಿಯಲ್ಲಿ ಮಾಡಿ ಮುಗಿಸಿದ್ದನ್ನ ಹೇಳ್ರಿ. ಲೇಟ್ ಬಂದ್ರಲ್ಲ ಹೇಳ್ರಿ. ಅಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಮಾನ್ಯ ಸಕ್ಕರೆ ಸಚಿವರಲ್ಲಿ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ ಸಚಿವರು ಉತ್ತರ ಒದಗಿಸಿದ ಪಕ್ಕದಲ್ಲಿ ಯಾರಪ್ಪ ಯಾರಪ್ಪ ನೀನು ನನ್ನ ಕ್ಷೇತ್ರದಲ್ಲಿ ಕೇಳಿದವ್ರು ಇವೆ ಅಂತ ಹೇಳಿದ್ದಾರೆ. ಆದ್ರೆ ಉತ್ತರ ಕೊಡ್ತಿದ್ದಾರೆ. ಆದ್ರೆ ನನ್ನ ಕ್ಷೇತ್ರದ ಫ್ಯಾಕ್ಟ್ರಿ ಅದಕ್ಕ ಫ್ಯಾಕ್ಟ್ರಿ ಹೋಗೋದರಿಂದ ಅವರೆಲ್ಲ ಸಭೆ ಮಾಡಿ ಕೇವಲ ಟನ್ಗೆ 2,350 ಫಿಕ್ಸ್ ಮಾಡಿದ್ದಾರೆ. ಅವರೆಲ್ಲರೂ ಮೀಟಿಂಗ್ ಮಾಡಿ ಮತ್ತು ಏನು ಬಿಜಾಪುರದಲ್ಲಿ 3,000ಕ್ಕಿಂತ ಹೆಚ್ಚಿಗೆ ಅವರು ಪರ್ ಟನ್ನಿಗೆ ಅವರು
ಕೊಡ್ತಾ ಇದ್ದಾರೆ. ಅದು ತಾರತಮ್ಯ ಆಗ್ತಾ ಇದೆ. Okay. ಮತ್ತು ನಮ್ಮ ಕೇಳಿ. ಇಳುವರಿಯು ಕೂಡ 11% ಮೇಲಿದೆ. ಇಳುವರಿಯು ಕೂಡ ಅವನ್ನು ಹೋಗಲಾಡಿಸ್ಬೇಕು ಅಂತ. ಓಕೆ, ಕೇಳೋಣ ಆಮೇಲೆ ಇದೆರಡು ಕೇಳೋಣ. ಈಗ ಇನ್ನೊಂದು ಸಮಸ್ಯೆ ಏನಂತಂದ್ರೆ ಕಬ್ಬು ಕಟಾವು ಮಾಡೋದು, ಲೇಬರ್ ತರೋದು, ಆ ಲೇಬರ್ ಬಂದು ಆ ರೈತರ ಮೇಲೆ 10 ಎಕರೆಗೆ 10,000 12,000 ಅವ್ರಿಗೆ ಕಬ್ಬು ಕಡಿತಾ ಇದ್ದಾರೆ. ಅದಕ್ಕಾಗಿ ಸನ್ಮಾನ್ಯ ಅಧ್ಯಕ್ಷರೇ, ಈಗ ತಾನೇ ಕಲಬುರ್ಗಿಯ ನುರಿಸ್ತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಯಾವುದೇ ಜಿಲ್ಲೆಯಲ್ಲಿ ತಾರತಮ್ಯ ಮಾಡ್ಲಿಕ್ಕೆ ನಮ್ಮ ನಿಯಮಾನುಸಾರವಾಗಿ ಬರುವುದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಇಳುವರಿ ಆಧಾರದ ಮೇಲೆ ಅದು ನಿಗದಿ ಆಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ಯಾವುದೇ ಕಬ್ಬು ಬೆಳೆಗಾರರಿಗೆ, ಯಾವುದೇ ಜಿಲ್ಲೆ ಇರ್ಬೋದು, ರೈತರ ಹಿತವನ್ನು ಕಾಪಾಡ್ತಾರೆ. ಆಧಾರದ ಮೇಲೆ MRP ನಿಗದಿ ಮಾಡಿ ಅವ್ರಿಗೆ ದುಡ್ಡನ್ನು ಕೊಡ್ತಕ್ಕಂತ ಕೆಲಸವನ್ನ ನಾವು ಮಾಡ್ತೇವೆ. ಮತ್ತೇನು ಎಕ್ಸ್ ಫ್ಯಾಕ್ಟರಿ ಅಂತ ತಾವೇನು ಹೇಳ್ತಾ ಇದ್ದೀರಿ, ಇವತ್ತು ಯಾವುದೇ ಸಹಕಾರಿ ಇರ್ಬೋದು, ಖಾಸಗಿ ಮಾಲೀಕತ್ವದಲ್ಲಿ ಇರ್ತಕ್ಕಂತ ಎಲ್ಲ ಫ್ಯಾಕ್ಟರಿಯಲ್ಲಿ ಕೂಡ ಇವತ್ತು FRP ಆ ರೈತರೇ ಭರಿಸ್ಬೇಕಾಗತ್ತೆ. ಅದು ಸರ್ಕಾರ ಅದಕ್ಕೆ ಯಾವುದೇ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ಸಾಗಾಣಿಕೆ ವೆಚ್ಚ ಮತ್ತು ಕಟಾವು ವೆಚ್ಚವನ್ನ ಆ ಫ್ಯಾಕ್ಟರಿಯ ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಮತ್ತು ಖಾಸಗಿ ಮಾಲೀಕರು ಅದನ್ನ ಭರಿಸ್ಬೇಕಾಗುತ್ತೆ. ಇವತ್ತು ಕೇಂದ್ರ ಸರ್ಕಾರದ FRP ಆಧಾರದ ಮೇಲೆ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರಿಗೆ ಇವತ್ತು ಅನ್ಯಾಯ ಆಗದ ರೀತಿಯಲ್ಲಿ ನಮ್ಮ ಸರ್ಕಾರ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ. ಆ ಇಳುವರಿ 11.5% ಬರ್ತಾ ಇದೆ. ಮತ್ತು ನೀರಿನ ಒಂದು ಹವಾಮಾನ ಮತ್ತು ಕಬ್ಬಿನ ತಳಿ ಆಧಾರದ ಮೇಲೆ ಅದು ಇಳುವರಿ ಬರುತ್ತೆ ಸನ್ಮಾನ್ಯ ಅಧ್ಯಕ್ಷರೇ. ಯಾಕಂದ್ರೆ ಬೆಳಗಾಂ ಜಿಲ್ಲೆಯಲ್ಲಿ ರೇಟ್ ಒಳ್ಳೇದು ಕೊಡಬಹುದು ಅವರು ಅನ್ನೋದು ಅವ್ರದ್ದು. ಇಲ್ಲ ಸರ್, ರೇಟ್ ನಮ್ಮ FRP ಬಿಟ್ಟು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸನ್ಮಾನ್ಯ ಅಧ್ಯಕ್ಷ. ರೇಟ್ ಸಚಿವರೇ, ಅದು 11% ಮ್ಯಾಲ ಬರ್ತಿದೆ. ಮತ್ತು ಇಳುವರಿ ಬಂದಾಗ ನೀವು FRP ಇವತ್ತು ಬೀದರ್ ಜಿಲ್ಲೆಗೆ ಇಳುವರಿಯನ್ನ ಚೆಕ್ ಮಾಡ್ಲಿಕ್ಕೆ ಒಂದು ಕೂಡ ಬಹುಬೇಗನೆ ಆ ಇಳುವರಿಯನ್ನ ಪರಿಶೀಲಿಸಿಕೊಳ್ತೇನೆ. ಓಕೆ ಹ್ಯಾರಿಸ್, ಲೇಟ್ ಬಂದ್ರು. ಸನ್ಮಾನ್ಯ ಮುರುಗೇಶ್ ನಿರಾಣಿ ಉತ್ತರ ಕೊಟ್ಟಿದ್ದಾರೆ. ಹ್ಯಾರಿಸ್, ಪ್ರಶ್ನೆ ಕೇಳ್ತೀರಿ ನೀವು. ಹೇಳ್ರಿ ಹ್ಯಾರಿಸ್, ನಿಮ್ದು ಅಷ್ಟೇ. ಅಧ್ಯಕ್ಷರೇ, ನಿಮ್ ಜೊತೆ ಮಾತನಾಡ್ತೇನೆ. ಮತ್ತೆ ಯಾವ್ದಾರ ವಿಷಯ ಇದ್ರೆ ಅದನ್ನ ಖಂಡಿತವಾಗಿ ಸರ್ಕಾರ ನಿಮ್ ಪರಿಶೀಲನೆ ಮಾಡ್ತೇವೆ. ಮುರ್ಕೋಬೇಕು, ತಮ್ಮ ಬಿಲ್ ನಲ್ಲಿ ಮುರ್ಕೋತಾರೆ. ಆದ್ರೆ ಹೆಚ್ಚಿಗೆ ಲೇಬರ್ ಹೆಚ್ಚಿಗೆ ತಗೋತಾರೆ. ನಾವು ನಿಮ್ಗೆ ಕಟಾವ್ ಮಾಡ್ಬೇಕಾದ್ರೆ ನಾವು ಎಕರೆಗೆ 10,000 ಕೊಡ್ರಿ. ಸನ್ಮಾನ್ಯ ಅಧ್ಯಕ್ಷ, ಕಲಬುರಗಿ ಜಿಲ್ಲೆಯ ಪರಿಶೀಲನೆ ಮಾಡ್ತೇನೆ. ಆ ರೀತಿ ಅವ್ರ ಜೊತೆಗೆ ಒಂದ್ಸಲ ಮಾತಾಡಿ ನೋಡ್ರಿ. ಹ್ಯಾರಿಸ್, ಆದ್ರೆ ಇಲ್ಲಿ ಏನಾಗ್ತಾ ಇದೆ, ನಮಗ್ ತಿಳಿದಾಗೆ ಕಾಂಪನ್ಸೇಷನ್ ಇಲ್ಲ ಪೊಸಿಷನ್ ಎಲ್ಲ ಬಹಳ ತಡವಾಗ್ತಾ ಇದೆ. ಅನ್ನದಾತರು ಅನ್ನಕ್ಕೋಸ್ಕರ ಪರದಾಡೋ ಪರಿಸ್ಥಿತಿ ರಾಜ್ಯದಲ್ಲಿ ಇದೆ. ನೀವು ಹೊಸ ಸ್ಕೀಮ್ ತಂದಿದ್ದೀರಿ, ಬಟ್ ಅದು ಜನರಿಗೆ ತಲುಪ್ತಾ ಇಲ್ಲ. ಅದು ತಲುಪಲಿಕ್ಕೆ ಏನ್ ಮಾಡ್ತೀರಿ ಅನ್ನೋದನ್ನ ಸ್ವಲ್ಪ ಹೇಳಿದ್ರೆ ಚೆನ್ನಾಗಿ. ಸದಸ್ಯರಾಗಿರುವಂತ ಹ್ಯಾರಿಸ್ ಅವರು ಕೇಳುವಂತ ಪ್ರಶ್ನೆ ಸರಿ ಇದೆ. ಮೊದಲು ಕರ್ನಾಟಕ ಆಕ್ಟ್ ದಲ್ಲಿ ಒಂದು ಸಪರೇಟ್ ಆಗಿರುವಂತ ಆಕ್ಟ್ ಇತ್ತು, KIDB ದಲ್ಲಿ. ಕೇಂದ್ರದಲ್ಲಿ ಒಂದು ಸಪರೇಟ್ ಆಗಿರುತ್ತೆ, ಅವೆರಡು ಮೇಲಿನ ಮೇಲೆ. ಅದನ್ನ ಈಗ ಮೊನ್ನೆ 2013 ಆಕ್ಟ್ ಗೆ ಅಮೆಂಡ್ಮೆಂಟ್ ಅನ್ನ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಎರಡು ಕಡೆನೂ ಪಾಸ್ ಆಗಿದೆ. ಇದರಿಂದ ಒಂದು. ಎರಡನೇದ್ದು, ರೈತರಿಗೆ ಸಬ್ ರಿಜಿಸ್ಟ್ರಿ ಮೇಲೆ 4 ಟೈಮ್ಸ್ 5 ಕಿಲೋಮೀಟರ್ ವ್ಯಾಪ್ತಿ ಬಿಟ್ಟು ಹೊರಗಡೆ ಬರುವಂತದ್ದು, 2 ಕಿಲೋಮೀಟರ್ ಇಂದ 3 ಕಿಲೋಮೀಟರ್ ಬರುವಂತದ್ದು 3 ಟೈಮ್ಸ್,
ಪುರಸಭೆ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಿರುವಂತ 2 ಟೈಮ್ಸ್ ಅನ್ನೋದನ್ನ ಮೊದಲೇ ಇರುವಂತ ಆಕ್ಟ್ ಅಮೆಂಡ್ಮೆಂಟ್ ತಂದ್ಮೇಲೆ ಬಹಳ ಸರಳೀಕರಣ ಆಗಿದೆ. ಬಹಳಷ್ಟು ತೊಂದರೆ ಆಗ್ತಾ ಇತ್ತು ರೈತರಿಗೆ. ಮತ್ತೆ ಮಧ್ಯದಲ್ಲಿ ಯಾರಾದ್ರೂ ಕೋರ್ಟ್ ಹೋಗ್ಲಿಕ್ಕೂ ಅವಕಾಶ ಇರ್ತಾ ಇತ್ತು. ಈಗ ಆ ರೀತಿ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ. ಈ ಅಮೆಂಡ್ಮೆಂಟ್ ತಂದ್ಮೇಲೆ ಬಹಳ ಸುಲಭವಾಗಿದೆ. ಮುಂದ್ ಬರುವಂತ ದಿವಸದಲ್ಲಿ ಅವು ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಓಕೆ, ಹರೀಶ್ ಸಾರಿ ತನ್ವೀರ್ ಸೇಠ್ ಇಲ್ಲ, ಸೋಮಲಿಂಗಪ್ಪ ಇಲ್ಲ. ಪ್ರಶ್ನೋತ್ತರ ಮುಕ್ತಾಯ ಆಯ್ತು. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಯನ್ನು ದಿನಾಂಕ 25/3/2022 ಪಟ್ಟಿಯಲ್ಲಿರ್ತಕ್ಕಂಥ ಸದನದಲ್ಲಿ ಉತ್ತರಿಸುವ 81 ಪ್ರಶ್ನೆಗಳ ಪೈಕಿ 45 ಉತ್ತರಿಸಿದೆ. ಈಗ ಒಂದು ಶೂನ್ಯ ವೇಳೆ ಶ್ರೀಯುತ ರಮೇಶ್ ಕುಮಾರ್ 2012ನೇ ಇಸ್ವಿಯಲ್ಲಿ ಪಂಗಡದ ಯುವಕರಿಗೆ ಸ್ವಾವಲಂಬಿಗಳಾಗಿ ಬದುಕಲು ಕೈಗಾರಿಕಾ ನಿವೇಶನಗಳನ್ನು ಕೊಟ್ಟಿದ್ದಾರೆ ಕಾರಜೋಳ ಸಾಹೇಬ್ರೆ. ಅವರಿಗೆ ಸಾಲ ಸಿಕ್ಕಿಲ್ಲ ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋದಕ್ಕೆ. ಈಗ ಏನ್ ಮಾಡಿದ್ದಾರೆ, 10% ಇನ್ನಂತದ್ದು ಒಂದು ಹಾಕಿದ್ದಾರೆ. ಅವ್ರಿಗೆ ಉದ್ದೇಶನೇ ವಿಫಲ ಆಗ್ಬಿಡುತ್ತೆ. ಆದ್ರಿಂದ ದಯಮಾಡಿ ಸರ್ಕಾರದ ಮುಖೇನ ಮಾಡಿ ಆಗ್ತದೆ. ಆ ಉಳಿದ ಸಾರ್ಥಕ ಆಗ್ಬೇಕಲ್ವಾ ಇರ್ತಕ್ಕಂಥದ್ದು. ಇಷ್ಟನ್ನ ತಮ್ಮ ಮುಖೇನ ಸರ್ಕಾರದ ಗಮನಕ್ಕೆ ತಂದಿದ್ದೇನೆ ಸನ್ಮಾನ್ಯ ಅಧ್ಯಕ್ಷ. ಹಿರಿಯರಾದಂತ ರಮೇಶ್ ಕುಮಾರ್ ಅವರು ತೆರಿಗೆ ನೀಡುವಂತೆ ಈಗಾಗಲೇ ನೋಟಿಸ್ ಜಾರಿ ಮಾಡಲಾಗಿದೆ. ಕಟ್ಟಡಗಳ ನಿರ್ಮಿಸುವ ಹಾಗೂ ಕೈಗಾರಿಕಾ ಚಟುವಟಿಕೆ ಪ್ರಾರಂಭಿಸಲು ಅನುಮತಿ ನೀಡುವ ಬಗ್ಗೆ ಇದಕ್ಕೆ ನಾನು ಉತ್ತರವನ್ನು ತಮಗೆ ಸೋಮವಾರ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕಾನೂನು ಮಾಡಿಕೊಟ್ಟಿದ್ದು ಕೂಡ ನಮ್ಮ ಸರ್ಕಾರ ಬದ್ಧವಾಗಿದೆ. ಓಕೆ, ಆರ್ ಮಂಜುನಾಥ್ ಕೇಳ್ತಾನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ರಾಜ್ಯದ ಎಲ್ಲಾ ಸರ್ಕಾರಿ ಅನುದಾನಿತ ಶಾಲೆಗಳು ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಈಗಾಗಲೇ ಪ್ರಾರಂಭವಾಗಿದ್ದು, ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಪಾವತಿಸುವವರೆಗೂ ಕಂಡು ಬಂದಿದ್ದು, ಈ ರಾಜ್ಯ ವ್ಯಾಪ್ತಿಯಲ್ಲಿ ಪೋಷಕರು ವಿವಿಧ ಬಗೆಯಲ್ಲಿ ತಮ್ಮ ಅಳನನ್ನು ಇಲ್ಲಿ ಸೋಮವಾರದಿಂದ ಕೆಲವು ಫೀಸ್ಗಳು ಕಟ್ಟಿಲ್ಲ ಅಂದ್ಬಿಟ್ಟು, ಅದರಿಂದ ಅಷ್ಟೇ ಅಲ್ಲ, ಅದು ಈ TCM ಮಾರ್ಕ್ಸ್ ಕಾರ್ಡ್ ಅವ್ರ ತವೇ ಇರ್ತದೆ. ಎಕ್ಸಾಮ್ಗೆ ಈಗ ತಮಗೆ ಗೊತ್ತಿದೆ, ಕೋವಿಡ್ ಬಂದು ಬಹಳ ಜನ ತತ್ತರಿಸ ಇಷ್ಟ ಇದೆ. ಈ ರಾಜ್ಯಕ್ಕೆ ಇದು ಸಮಸ್ಯೆ ಆಗಿದೆ. ಯಾಕಂದ್ರೆ ಬೆಂಗಳೂರಲ್ಲಿ ಸಾಕಷ್ಟು ಜನ ಆಫೀಸ್ ಹತ್ರ ಮನೆ ಹತ್ರ ಬರೋದು, ಬೆಳಿಗ್ಗೆನೂ ಸಹ ಸುಮಾರು ಜನ ಬಂದಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ದಯಮಾಡಿ ಇದು ತಮ್ಮ ಇದನ್ನ ತಕ್ಷಣ ಎಲ್ಲಾ ಜಿಲ್ಲೆ DDPಗಳನ್ನ BEOಗಳನ್ನ ಕನ್ಸಲ್ಟ್ ಕರೆದು ಅವ್ರಿಗೆ ನಿರ್ದೇಶನ ಕೊಡಬೇಕು. ಅವ್ರು ಅವ್ರಿಗೆ ಕಾಲಾವಕಾಶ ಕೊಡಿಸ್ಬೇಕು. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಅವ್ರಿಗೂ ಕಷ್ಟ ಇದೆ. ಇವತ್ತು ಖಾಸಗಿ ಏನು ಮಾಲೀಕರು ಏನಿದ್ದಾರೆ, ಶಾಲೆ ಮಾಲೀಕರು, ಅವ್ರಿಗೂ ಇವತ್ತು ಸ್ಯಾಲರಿಗಳು ಕೊಡ್ಬೇಕು. ಅವ್ರಿಗೂ ಕಷ್ಟ ಇದೆ. ಇಲ್ಲ ಅಂತ ಹೇಳ್ತಾ ಇಲ್ಲ, ಪೂರ್ತಿ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ಕಾಲಾವಕಾಶ ಕೊಡ್ಬೇಕು ಅಂತ ಪೋಷಕರು ಬಂದು ಅಳದು ಕೇಳ್ತಾ ಇದ್ದಾರೆ. ಸಚಿವರು ಈಗಾಗಲೇ ಮೊನ್ನೆ BEO ಮೀಟಿಂಗ್ ಅಲ್ಲಿ ಸ್ಪಷ್ಟವಾಗಿ ಇದ್ರ ಬಗ್ಗೆ ಹೇಳಿದೆ. ಯಾವುದೇ ವಿದ್ಯಾರ್ಥಿಗೆ ಹಾಲ್ ಟಿಕೆಟ್ ಸಿಗದಂಗೆ
ಸಿಗದಂಗೆ ಎಲ್ಲರಿಗೂ ಹಾಲ್ ಟಿಕೆಟ್ ಸಿಗ್ಬೇಕು. ಅದನ್ನ DDP BO ಅವ್ರುಗಳೇ ಅದನ್ನ ಇಂಟ್ರೆಸ್ಟ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ಮಗುವಿನ ಎಕ್ಸಾಮಿನೇಷನ್ ಈಗಾಗಲೇ ಹೇಳಿದಾರಂತೆ. ಇಲ್ಲ, ಈಗ ಶೂನ್ಯ ವೇಳೆ ಮುಕ್ತಾಯ ಆಯ್ತು, ಚರ್ಚೆ ಇಲ್ಲ, ಅದು ಚರ್ಚೆ ಇಲ್ಲ. ನೋಡ್ರಿ, ಸೋಮವಾರ ತಗೋತೀನಿ ಅಂತ ಯಾವ್ದಾದ್ರು ಇದ್ರೆ ಯಾವ್ದು ಹೇಳಿ, ನೀವು ಹೇಳೋದು. ಒಂದ್ ನಿಮಿಷ ಕೇಳ್ಬಿಡಿ ಯಾವ್ದು ಅಂತ. ಓಕೆ, ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನೊಂದು ಶೂನ್ಯ ವೇಳೆ ಕೇಳಿ. ಇಲ್ಲ, ನಿಮ್ದು ಸೋಮವಾರ ಯಾವಾಗಲೂ ಸೋಮವಾರ ಹಾಕಿದ್ದೇನೆ. ಯುಟಿ ಖಾದರ್ ಹೇಳಿ, ನಿನ್ನೇನೋ ನಾನ್ ನೋಡ್ತೀನಿ ಅಂತ ಹೇಳಿದೆ, ಇವತ್ತು ಈ ಹೇಳಿ ಏನು. ನಮ್ಮ ಸೋತ್ಕಲ್ ಟಾಲ್ ಸಂಬಂಧಪಟ್ಟ ಬಂಟ್ವಾಳ ಮತ್ತು ತಲಪಾಡಿ ಮತ್ತು ಈ ಉಡುಪಿಯಿಂದ ಬರುವವರೆಗೆ 2 ಟಾಲ್, ತಲಪಾಡಿಂದ ಬರುವವರೆಗೆ 3 ಟಾಲ್ ಸಿಗುತ್ತೆ. ತಲಪಾಡಿ ಟಾಲ್, ಸೋತ್ಕಲ್ ಟಾಲ್, ಪಡುಬಿದ್ರಿ ಮತ್ತು ಸೋತ್ಕಲ್ 10 ಕಿಲೋಮೀಟರ್ ಅಲ್ಲಿದೆ. ಹಿಂದೆ ಇದನ್ನು ನಾವು ಬದಲಾವಣೆ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಕೂಡ ಹೇಳಿದ್ದಾರೆ. ಮೊನ್ನೆ ಇದರ ಬಗ್ಗೆ ಅಲ್ಲಿ ಹೋರಾಟ ಕೂಡ ನಡೀತಾ ಇದೆ. ಮೊನ್ನೆ ಇದರ ಬಗ್ಗೆ ಕೇಂದ್ರ ಸಚಿವರು ಗಡ್ಕರಿ ಕೂಡ ಹೇಳಿದ್ರು, ನಾವು 60 ಕಿಲೋಮೀಟರ್ಗೆ ಒಂದು ಟಾಲ್ ನಾವು ಮಾಡ್ತೇವೆ ಅಂತ ಹೇಳಿ. ಆದ್ರೆ 2 ದಿವಸ ಹಿಂದೆ ಇದಕ್ಕೆ ಟೆಂಡರ್ ಕೂಡ ಬಿಡ್ ಕೂಡ ಕರೆದಿದ್ದಾರೆ. ಆದ ಕಾರಣ ಹೇಗಾದ್ರೂ ಕೂಡ ಇವತ್ತು 60 ಕಿಲೋಮೀಟರ್ಗೆ ನಾವು ಚೇಂಜ್ ಮಾಡ್ತಾ ಕೂಡ ಹೇಳಿದ್ದೀರಿ. ಇನ್ನು 1 ತಿಂಗಳಲ್ಲಿ ಅನುಷ್ಠಾನ ಮಾಡ್ತಾ ಕೇಳಿದಂತ ಮಾತು. ಸೊ ಈ ಬಿಟ್ಟನ್ನು ಕ್ಯಾನ್ಸಲ್ ಮಾಡ್ಲಿ, ಮತ್ತು ಬಹುಶಃ ಅಲ್ಲಿ ಇವತ್ತು ಫ್ರೀ ಆಗಿ ಬಿಡುವಂತ ವ್ಯವಸ್ಥೆ ಮಾಡಿ. ಮತ್ತೆ ಪಡುಬಿದ್ದೆ ಅವರಿಗೆ ಆ ಬೇರೆ ಕಡೆಗೆಲ್ಲ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಆಸ್ಥಾನದಲ್ಲಿ ಒಂದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಇವತ್ತು ಮುಕ್ತ ಅವಕಾಶ ಕೊಟ್ಟಿದ್ದಾರೆ. ಪಡುಬಿದ್ದೆ ಟೋಲ್ ಮಾಡ್ಬೇಕು ಹೇಳಿಕ್ಕೆ ಬಯಸ್ತಾರೆ. ಟೋಲ್ ಸೋಮವಾರ ಮಂಗಳವಾರ ಯಾವಾಗ ಹಾಕಿದ್ದೀನಿ ನಾನು. ತುಮಕೂರು ರೋಡಲ್ಲೂ ಆತರ ತಿಳಿಸಿ. ಅದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಡಿಕ್ಲೇರ್ ಮಾಡಿದೆ 60 ಕಿಲೋಮೀಟರ್ ಒಳಗಡೆ ಇರಬಾರ್ದು ಅಂತ ಹೇಳಿ. ಅದನ್ನ ಅದೇ ನೀತಿ ನಿಯಮದಲ್ಲಿ ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಳ್ಳಿ. ಓಕೆ, ಈಗ ಸದನದ ಗಮನಕ್ಕೆ ಒಂದು ಏನು, ನಾವು ಫಾರೆಸ್ಟ್ರಿ ಕಾಲೇಜ್ ಇಲ್ಲ ನಾನೇ ಕೊಡ್ತೀನಿ. ನಾನು ಸೋಮವಾರ ಮಂಗಳವಾರ ಯಾವಾಗ ಹಾಕೊಂಡಿದ್ದೀನಿ. ಬಹಳ ಜನ ಕೇಳಿದ್ದಾರೆ ಅದನ್ನ, ಬೋಪಯ್ಯ ಅವರು. ಈ ನಮ್ದು ಇದೆ ಅದು. ಈಗ 1 ನಿಮಿಷ ಇವರು ಇಲ್ಲಿ ಪರಮೇಶ್ವರ್, ಡಾಕ್ಟ್ರೇ 1 ನಿಮಿಷ, ಇಡೀ ಸದನದ ಗಮನಕ್ಕೆ ಒಂದು ಮಾಹಿತಿಯನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ. ಇವತ್ತು ನಾನು ಕೆಲವು ಸಚಿವರುಗಳ ಉತ್ತರ ಕೊಡಿಸ್ಬೇಕು, ಇವತ್ತು ಬೇಡಿಕೆಗಳ ಮೇಲೆ ಉತ್ತರ ಕೊಡಿಸ್ಬೇಕು ಅನ್ನುವಂಥದ್ದು ಇತ್ತು ನಮ್ಮ ಮೂಲ ವೇಳಾಪಟ್ಟಿ ಪ್ರಕಾರ. ಸೋಮವಾರ ದಿನ ಮುಖ್ಯಮಂತ್ರಿಗಳು ಬೇಡಿಕೆಗಳ ಮೇಲಿನ ಎಲ್ಲ ಉಳಿದಿದ್ದೆಲ್ಲವನ್ನು ಪ್ರಕ್ರಿಯೆಗಳನ್ನ ಬಜೆಟ್ ಅನುಮೋದಿಸುವಂತ ಪ್ರಕ್ರಿಯೆಗಳನ್ನ ನಾವು ಮಾಡೋದು ಸೋಮವಾರ ಮಧ್ಯಾಹ್ನ ತನಕ. ಮಧ್ಯಾಹ್ನ ಮೇಲೆ ಚುನಾವಣಾ ಸುಧಾರಣೆ ಬಗ್ಗೆ ವಿಷಯ ತೆಗೆದುಕೊಳ್ಳೋದು. ತಾವು ಕಾಂಗ್ರೆಸ್ದವರು ಇನ್ಯಾವುದೋ ಅನ್ಯ ಕಾರ್ಯಕ್ರಮದ ನಿಮಿತ್ತ ನೀವು ಇರೋದಿಲ್ಲ ಅಂತ ಈಗಾಗಲೇ ಹೇಳಿದಿರಿ. ಮಂಗಳವಾರ ಬುಧವಾರ ಕೌನ್ಸಿಲ್ ನಲ್ಲಿ ಬಜೆಟ್ ಪಾಸ್ ಸ್ವಲ್ಪ ನಾವು ಕುತ್ಕೊಳ್ರಿ, ಮೊದ್ಲು ಮಾತಾಡೋದು, ಆಮೇಲೆ ಏನಾದ್ರು ಸುಮ್ನೆ ಮಾತಾಡಿಸ್ಬೇಡ್ರಿ. ನನ್ನ ಮಾಡ್ರಿ. ನಾನು ಹೇಳೋದ ನಿಮ್ಮ ಬೆಂಗಳೂರು ಅವ್ರು ಯಾರಿಗೆ ಮಾತನಾಡೋದು, ಯಾರ ಹೆಸರು ಕೊಡ್ತಾರೋ, ಯಾರಿಗೆ ಕೊಡ್ಬೇಕು ಅಂತ ಅದನ್ನು ಗಮನಕ್ಕೆ ತರ್ತಿದ್ದೆ. ಒಂದು ನಡವಳಿಕೆಯ ರೀತಿ ನೀತಿಗಳನ್ನ ಸೋಮವಾರ ಮಧ್ಯಾಹ್ನದೊಳಗೆ ಬೇಡಿಕೆಗಳ ಚುನಾವಣಾ ಸುಧಾರಣೆ ಮಂಗಳವಾರ ಬುಧವಾರ ಚರ್ಚೆ ಮಾಡಿ ಅಧಿವೇಶನದಲ್ಲೂ ಚರ್ಚೆ ಆಗಿರೋದು. ಇನ್ನೂ ಮಾತನಾಡಲೇಬೇಕು ಅನ್ನುವಂತ ಅಪೇಕ್ಷೆ ಹೊಂದಿದೆ. ನನ್ನ ಸ್ಥಿತಿಯು ಸದಸ್ಯರಿಗೆ ನನ್ನ ಮೂಲ ಅಪೇಕ್ಷೆ ಏನಿದೆ. ಹಾಗಾಗಿ ಈಗ ಮತ್ತೆ ಬೇಡಿಕೆಗಳನ್ನೆಲ್ಲ ಪಾಸ್ ಮಾಡೋದಕ್ಕೆ ಇದು ಜನಕ್ಕೆ ನಾನು ಮಾತಾಡ್ಲಿಕ್ಕೆ ಕೊಡ್ತೀನಿ. ಆಮೇಲೆ 10 ನಿಮಿಷ ಮಾತಾಡ
ಆಮೇಲೆ ಒಂದ್ ಗಂಟೆ ಅಥವಾ ತಮ್ಮ ಖಾತೆಗಳ ಬಗ್ಗೆ ಉತ್ತರ ಇವತ್ತು. ಹಾಗಾಗಿ 3 ವಿಷಯದಲ್ಲಿ ಚರ್ಚೆ ತನಕ ತಾವು ನಡೆಸಿದ್ರೆ ಏನಾಗುತ್ತೆ ಅಂತ. ಬೆಂಗಳೂರು ಬಗ್ಗೆ ನೀವು ಬೇಕು ಅಂತ ಕೇಳ್ತೀವಿ. ಇಲ್ಲೊಂದು ಪಟ್ಟಿ ಕೊಟ್ಟಿದ್ದಾರೆ, ಯಾವ ಹೌದ್ರಿ, ಎಲ್ಲರೂ ಮಾತಾಡ್ಬೇಕು, ಕಾಲಮಿತಿ ಒಳಗಾಗತ್ತೆ. ವಿನುಷಾ ನೀರೋ, HK ಪಾಟೀಲ್ ಏನು ಹೇಳ್ತಿದ್ದಕ್ಕೆ ವಿಚಾರವಾಗಿ 2 ಅದಕ್ಕೆ ಈ ಸದನ ತನ್ನ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತ ಹೇಳಿ ತಾವು ಅಪೇಕ್ಷೆ ಪಟ್ಟಿದ್ದೀರಿ. ವಿಷಯ ಒಂದು ಸಣ್ಣ ಅನುಕೂಲತೆ, ಯಾರು ಯಾವಾಗ ಮಾತಾಡ್ತಾರೆ, ಮಾತಾಡಬೇಕು ಅನ್ನೋದನ್ನ ನಿರ್ಣಯಿಸಿ 2025 ಹಂಗ ನೀವು ಯಾವ ಟೈಮ್ ನಲ್ಲಿ 10 ನಿಮಿಷ ಹೆಚ್ಚು ಆ ವ್ಯವಸ್ಥೆಯನ್ನು ಮಾಡಿದ್ರೆ ಸರಿಯಾಗಿ ಚರ್ಚೆ ಮಾಡೋದಕ್ಕೆ ಒಳ್ಳೆ ಸಲಹೆ ಅದನ್ನ ದಯಮಾಡಿ ಮಾಡಿ. ಒಳ್ಳೆ ಸಲಹೆ, ನಾನು ಅದನ್ನ ಮಾಡ್ತೇನೆ. ದಯವಿಟ್ಟು ಎಲ್ಲರೂ ಸಹಕಾರ ಬೇಕು ಅದಕ್ಕೆ. ವಿನುಷಾ, 2022 ಡಿಮ್ಯಾಂಡ್ಸ್ ಮೇಲೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವಿನುಷಾ ಒಂದ್ ನಿಮಿಷ. ಇದಾದ್ಮೇಲೆ ಸೋಮಶೇಖರ್ ನಿಮ್ದು ಇರುತ್ತೆ, ಸೋಮಶೇಖರ್ ನಿಮ್ದಾದ್ಮೇಲೆ ರೂಪಕಲಾ ನಿಮ್ದು ಇರುತ್ತೆ. 10 ನಿಮಿಷ ಎಲ್ಲರಿಗೂ. ನನ್ನ ಸ್ಪೆಷಲ್ ಧನ್ಯವಾದಗಳು ಅಧ್ಯಕ್ಷರೇ. As an introduction, I'd like to briefly speak about the cultural fabric of India and link it to my demands on the budget, specifically in the field of education, the BBMP rules, some BBMP rules and Christians. This whole notion of one India, one everything else is an ideological theory of some people. But in reality, we have always been one India with many variables, which makes us the best example of unity. For me and millions of Indians, one India 6 main religions, 3,000 castes, 25,000 subcastes, 121 spoken languages, 270 mother tongues, and 22 official languages in the 8th schedule of our constitution. All these put together is my one India, each one unique in language, religion, food, culture, and ethnicity bound by our constitution. I wish to add here that I personally visited Bodh Gaya, the abode of Gautama Buddha, the Golden Temple, Shri's tomb, the Padmanabhpura Palace in Tiruvannanthapuram, in Murudeshwar, Madurai Meenakshi Temple, the Ganagapura Temple, and I've been blessed to experience India's diversity, culture, tolerance, and devoutness. As Indians, we love variety. Some days just dal and rice with papad and pickle. Some days biryani, and some days international cuisine. So what I'm trying to say here is, when we compare our country to the West, we have the best of many worlds. My point is, you cannot stereotype Indians into one type of people. Any attempt to make India one religion, one language, one food habit, etc. will fail miserably. So let us not focus on the unchangeable, but focus our energies on enriching what we already have, truly as a nation of subculture. Not just as a slogan, but as a reality. Otherwise, I'm afraid it will be hypocrisy to say one thing and do another thing. ಅಧ್ಯಕ್ಷರೇ, 9 ವರ್ಷದಲ್ಲಿ ನನಗೆ ಈ ಸದನ ಏನು ಭಯ ಇದ್ದಿಲ್ಲ. ಅಂದ್ರೆ ಟುಡೇ and I'm also
Rabindranath Tagore's, which is very apt today. Where the mind is, where knowledge is free, where the world has not broken by narrow domestic walls, where words come out from the depth of truth, stretches its arms towards perfection, where the clear stream of reason, desert of dead habitat, where the mind is led forward by thee into ever widening thought and my father led my country away. Fear. Here are a few examples. The nomination of the Anglo-Indian seats in the state legislature, blatant lie by the Union Law Minister in Parliament that we were only 296 Anglo-Indians in India and 9 in Karnataka. There have been attacks on our Christian churches being passed which affect our food habits and style of living. The anti-conversion bill support being withdrawn from minority schools. Discriminatory and stigmatizing a minority. That in passing, that we are against forced conversions. Christians have century and have been great contributors to make our India what it is today. Fortunate, orphans, abandoned, and sick senior citizens. Unchallengeable. Christianity has not changed in 2000 years. Madam, 1 second. Sir, not on my time. I have a time limit. After I finish, you can speak. How can she say that is unconstitutional? Unconstitutional ಅನ್ನೋ ವರ್ಡ್ ಬಳಸಿದ ಮೇಲೆ unconstitutional. How can she say? ಈಗ ರಿಪ್ಲೈ ಮಾಡೋ ಮಾಡಿ ನೀವು ಮಾತಾಡೋದು ಕೊಡಿ ರಿಪ್ಲೈ ಮಾಡೋ ಮಾಡಿ ನೀವು ರಿಪ್ಲೈ ಮಾಡಿ ನೀವು ರೈಟ್ ಇದೆಯಲ್ಲ ಮಾನ್ಯ ಅಧ್ಯಕ್ಷರೇ ಏನ್ ಹೇಳ್ತಾರೆ Please don't waste the time of this house. ಸ್ಪೀಕರ್ ಕರೆದಿದ್ದಾರೆ 1 ಸೆಕೆಂಡ್ ಸ್ಪೀಕರ್ ಪ್ರಿಯಾಂಕ್ ಕರೆದಿದ್ದಾರೆ ತಡ್ರಿ ಅಧ್ಯಕ್ಷರೇ, I stand by my ನಾನು ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತೇನೆ. ಬಟ್ ಬರೆದು ಕೊಟ್ಟಿದ್ದು ಓದ್ತಾ ಇದ್ರೆ ಅದು ಸೆಕೆಂಡರಿ. ಅವರ ಓನ್ ವಿಷನ್ ಇದೆಯೋ ಅಥವಾ ಬರೆದಿದ್ದು ಓದ್ತಾ ಇದಾರೋ ಅದು ಸೆಕೆಂಡರಿ. ಬಟ್ ಶಿ ರೆಡ್ ದಟ್ ಕನ್ವರ್ಷನ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ಹೌ ಕ್ಯಾನ್ ವಿ ಸೇ this floor? I'm sorry sir, that's not what I said. So unconstitutional anta helidmele do you agree missionaries are not doing conversion? Christian missionaries vaguelessly are converting Hindu to Christian. Once again, let me complete. ಸರ್, ಇಲ್ಲಿ ಕನ್ಫ್ಯೂಷನ್ ಕನ್ವರ್ಷನ್ ಬಗ್ಗೆ ಅವ್ರು ಮಾತಾಡಿಲ್ಲ. ಅವರ ಏನು ಆಂಗ್ಲೋ ಇಂಡಿಯನ್ ನಾಮಿನೇಷನ್ ನ ತೆಗ್ದಿದ್ದಾರೆ, ಅದು ಅನ್ಸಂವಿಧಾನಿಕವಾಗಿದೆ. ಎಲ್ಲ ಚರ್ಚೆ ಮಾಡಿ ಅವರು said that anti-conversion bill is unconstitutional.
ರಾಜೀವ್ ಯಾವ ತರ ಇದೆ ಕಡತದಲ್ಲಿ ಕೂರಕ್ಕಾಗತ್ತಾ? ಅಲ್ಲಲ್ಲ ರಾಜು, ಅದನ್ನ ಕಡ ಇಬ್ರು ಸದಸ್ಯರು ಹೇಳಿರಿ, ಅದನ್ನ ಕಡತದಲ್ಲಿ ಏನಿದೆ ಕನ್ವರ್ಷನ್ ಬಿಲ್ ಪಾಸ್ ಮಾಡಿದ್ದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಕಡತದಲ್ಲಿದ್ರೆ ನಿಮಗೆ ಸಂಖ್ಯಾಬಲ ಮಾಡಿದ್ದೀರಾ ನೀವು? ಏನು ಸಂಖ್ಯಾಬಲ ಪಾಸ್ ಆಗಿದೆ ಅಷ್ಟೇ. ಅದು ಚರ್ಚೆಗೆ ಬನ್ನಿ, ರೆಡಿ ಇದೀವಿ. ಏನ್ ಚರ್ಚೆಗೆ ಬರಬೇಕು? ಆಂಟಿ ಕನ್ವರ್ಷನ್ ಬಿಲ್ ಬಗ್ಗೆ ಚರ್ಚೆಗೆ ಬನ್ನಿ, ಹೌಸ್ ವಾಟರ್ ಬಿಲ್ ಬಗ್ಗೆ ಚರ್ಚೆಗೆ ಬನ್ನಿ. ಚರ್ಚೆ ಆದ್ಮೇಲೆ ಏನೋ ಮಾತಾಡಿದ್ರೆ ಏನೋ ಮಾತಾಡಿ. Let's see complete. I think that what I said is very clear. He has misunderstood. Been removed because there have been attacks on Christians because there's of this anti-conversion bill, because this is unconstitutional. I stand by my statement, and I wish to categorically state that we are against forced. Our nominations from the Constitution is unconstitutional. I stand by the part of the budget for the Christian community from 200 crores to Honorable Shri Yedurappa sir was there as Chief Minister 15 years ago when Siddaramaiah was Shri Kumaraswamy sir as CM. He continued the 200 crores was announced. 22 budget, 200 crores was announced as Christian funds. So why was this not given? Why was this promised to the Christians? Again, children being deprived of health. Christian Development Council put there have been the least. The community was not taken into confidence. We want to know 5% last year and again this year. Is it because of the big hue and cry about conversions, about the narrative being fashioned to portray Hindu religion in danger of extinction, which is far from it, sir? Hindus are and always will be a majority in this country, and we respect that. We respect that. Adhyakshavare, in December, Rangoli Raina Mattu Shivaji statue, somebody desecrated it. The entire assembly came together. 32 people were arrested within 48 hours. It is not merely because of the statue which was broken, which is built with mud and mortar, but it is what Sangoli Raina stood for, what Shivaji stood for, what is their belief system, what is their value, and how much of respect people have for great leaders like that. It broke many a Christian's heart to see JCBs ruthlessly knocking down the statue of Jesus Christ in the most disrespectful manner. And the police keeping quiet, fringe elements taking the law into their own hands. I urge this house to any religion for that matter, so we can live in peace and harmony together. Adhyakshavare, Christianity is not about conversion. Christianity is about spreading love and peace
It is about education, healthcare, social work, charity, and goodwill. That is Christianity. Just in passing today, in my bag, I'm carrying letters from ministers and MLAs from this house for admission in our Christian schools. Why? The writing is on the wall because our schools have stood the test of time of being secular. You have to recognize the big role we play in nation building, and we should not be discriminated against. I urge the Chief Minister to please give us the 200 crores for 2022-23 and to immediately appoint a full CDC because this is an election year. We have a limited time and we want to make sure that the help which the government intends to give reaches the people. Coming to education, ಅಧ್ಯಕ್ಷರೇ ನಮ್ಮ ಕ್ರಿಶ್ಚಿಯನ್ ಶಾಲೆಗಳಲ್ಲೂ ಲಕ್ಷ ಅಂತ ಮಕ್ಕಳು ಓದ್ತಾ ಇದ್ದಾರೆ. ಅವ್ರಿಗೆ ಫ್ರೀ ಶಿಕ್ಷಣ ಕೊಡ್ತೀವಿ, ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ಕ್ರೀಸ್ ಮಾಡ್ತೀವಿ, ಎಂಪ್ಲಾಯಬಿಲಿಟಿ ಇನ್ಕ್ರೀಸ್ ಮಾಡ್ತೀವಿ. Coming to the national education policy, yes, the education system needs an overhaul and some aspects of the national education policy are most welcome. For example, moving from the rote system to critical thinking, reducing examination stress in children, introducing semester system of assessment. However, I feel NEP has overstretched its arms by forcibly trying to implement a language policy, and most importantly, by interfering with the schools, the minority schools established, owned, and administered by minorities, as permitted in Article 30 of our Constitution. Adhyaksha, 2 minutes, please. I was interrupted. Principals. Example is the selection of our principals, choice of teaching faculties, staff salaries, etc. So we have to pay for by interfering with the schools, the minority schools established, owned, and administered by minorities, as permitted in Article 30 of our Constitution. Adhyaksha, 2 minutes, please. I was interrupted. Principals. Constitution. Adhyaksha, 2 minutes, please. I was interrupted. Principals. Example is the selection of our principals, choice of teaching faculties, staff salaries, etc. So we have to pay for ತಿರ್ಗಾಡಕ್ಕೆಲ್ಲ ವೇಟ್ ಮಾಡ್ಕೊಂಡು Example is the selection of our principals, choice of teaching faculties, staff salaries, etc. So we have to pay for fill the highest position in the forces, the government, the corporate sector, science, technology. I'm not saying only Christians and Anglo-Indians. I'm saying everybody who go through our schools, even globally. So this is what I'm trying to say is let's not destroy a system which already exists. I would like to know what the government has specifically earmarked funds for upgrading not just the government schools and colleges, but how much have you allocated for teacher training, for laboratories, for libraries, for sports facilities, research and computerization of our government schools and colleges. I see there's no specific planned expenditure, and I request the government to please allocate more funds for this particular NEP policy which the government is introducing. A few years ago, I had made in my budget speech to introduce moral science and self-defense classes for girls in schools, and I'm very happy to hear that it is being implemented now. Recently, there was a feeling that the Bhagavad Gita should be included in the school curriculum. Most welcome, sir. But
then every religion has its own moral stories and beatitudes. And if that is the purpose to teach morals, then please add moral studies from all religions, not just one. So, or else it will become religious studies. While saying this, I call attention to Article 28.1, 2 and 3, which does not permit religious instruction in any educational institution maintained out of state funds. Article 29 and 30 clearly outlines, sir, please, you have to give me some time. I am also a member on this house. Article 29 and 30 clearly outlines constitutional protection and permission to minorities to establish and administer our schools. We must be aware that these are what the Constitution says, and above all, we have to teach our children to grow up in the confines of our Constitution that teaches us tolerance, respect, and freedom of choice for all. The government alone cannot take care of all the needs of society. We have to join together with the government to give a better life to our people. And our Anglo-Indian and Christian community have stood by the government and contributed to the well-being of the people of Karnataka and this country way beyond our numbers. Another issue is the CM announced 300 women graduates to have training in IIM from the SC and ST community. It's most welcome, sir, at IIM Bangalore. Please make that 1,000 and give opportunity to all girls, irrespective of caste, creed, or color, who want to pursue such things. Don't limit it to 3,000. There's a BBMP order passed withdrawing property exemption to schools, which come into effect from 1st April 2022. I request the CM to please cancel this order, as it does not only affect the school, it affects the parents and the children, as the schools will pass on this cost to the children and to the parents. People are already reeling under job loss because of COVID. Please lighten this burden of the schools and on the parents immediately. Finally, on the hijab, I really want to say I support everyone who has called for consensus for speaking, because at the end of the day, it is our girl children who need to be in schools. Let not politics and religion come in the way of education. That's my sincere request. Adhyaksha, life is fragile, and we have seen it up close and personal in the past 2 years with COVID. People are here today and gone tomorrow. So let's live together in peace, respecting each other, and upholding each other as Indians, not as Hindus, Muslims, Christians. I'm finished, Adhyaksha. Let not one of us be authors of writing the obituary of secularism in this country. In closing, I wish to tell everyone as Indians, this is our Bible, this is our Bhagavad Gita, this is our Quran, this is our Avesta, this is our Tripatika, this is our Agamas, and this is our Guru Granth Sahib. This book unites all of us and does not divide us. Thank you. ಸನ್ಮಾನ್ಯ ಸಭಾಧ್ಯಕ್ಷರೇ, ಬೇಡಿಕೆಗಳ ಮೇಲೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟಕ್ಕೆ ತಮಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಸರ್, ನಮ್ಮ ಬೇಡಿಕೆಗಳು ಅಂದ್ರೆ ನಮ್ಮ ಬಳ್ಳಾರಿ ನಗರ ಕಾರ್ಪೊರೇಷನ್ ಸಿಟಿ, ಅದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂತ ಈ ಒಂದು ಕಾರ್ಪೊರೇಷನ್ ಸಿಟಿ, ನಮಗೆ ಸ್ಮಾರ್ಟ್ ಸಿಟಿಗಳು ಇಲ್ಲ ಸರ್. ಬಳ್ಳಾರಿ, ಗುಲ್ಬರ್ಗಾ, ಬಿಜಾಪುರ್, ನಮ್ಮ ಏನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರುವಂತ ಕಾರ್ಪೊರೇಷನ್ ಸಿಟೀಸ್ ನ ಸೆಂಟ್ರಲ್ ಗವರ್ಮೆಂಟ್ ಆಗ್ಲಿ ನಮ್ಮ ಸ್ಟೇಟ್ ಗವರ್ಮೆಂಟ್ ಸ್ಮಾರ್ಟ್ ಸಿಟೀಸ್ ನಲ್ಲಿ ನಮಗೆ ಅವಕಾಶನೇ ಕೊಡ್ಲಿಲ್ಲ. ಹಂಗಾಗಿ ಈಗ ನಮ್ಮ ನಗರದಲ್ಲಿ ಅಧ್ಯಕ್ಷರೇ, ಅಂಡರ್ಗ್ರೌಂಡ್ ಡ್ರೈನೇಜ್ ಏನಿದೆನೋ, ಭಾಸ್ಕರ್ ನಾಯ್ಡು ಅಂತೇಳಿ MLA ಇದ್ರು. ಅವ್ರ ಕಾಲದಲ್ಲಿ 1978 ಅಲ್ಲಿ ಗುಂಡೂರಾವ್ ಅವರು ಏನು CM ಇದ್ರು, ಅವಾಗ ಮಾಡಿದಂತ ಅಂಡರ್ಗ್ರೌಂಡ್ ಡ್ರೈನೇಜ್. ಅವಾಗ ಇದ್ದಿದ್ದು ಪಾಪ್ಯುಲೇಷನ್ 25,000. ಈಗ ನಮ್ಮ ಪಾಪ್ಯುಲೇಷನ್ 4,70,000 ಮೇಲೆ ಆಗಿದೆ ಅಧ್ಯಕ್ಷರೇ. ಹಂಗಾಗಿ ಅಂಡರ್ಗ್ರೌಂಡ್ ಡ್ರೈನೇಜ್ ಏನಾಗಿದೆ ಅಂದ್ರೆ, ಎಲ್ಲದ್ರೆ ಅಲ್ಲಿ ಬ್ಲಾಕ್ ಆಗ್ಬಿಟ್ಟು ರೋಡ್ಗಳ ಮೇಲೆ ಬರೋದು. ಅದಕ್ಕೆ ನಾವು ಒಂದು ಸಪರೇಟ್ ಆಗಿ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ 254 ಕೋಟಿಗೆ ಸರ್ಕಾರಕ್ಕೆ ಸಲ್ಲಿಸಿವಿ. ನಮ್ಮ KWS ಬೋರ್ಡ್ನವರು ಕೂಡ ಅದನ್ನ ಪಾಸ್ ಮಾಡಿ ಈಗಾಗಲೇ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಬಂದಿದೆ. ಬಟ್ ಆದ್ರೂ ಅದನ್ನ ಏನ್ ಕ್ಯಾಬಿನೆಟ್ ಗೆ ತಗೊಂತಾರೋ, ಫಂಡ್ಸ್ ಹೆಂಗ್ ಅಲಾಟ್ ಮಾಡ್ತಾರೋ ಅನ್ನೋದು ನಮ್ಗೆ ಗೊತ್ತಾಗ್ಲಿಲ್ಲ ಅಧ್ಯಕ್ಷರೇ. ಮತ್ತೆ ನಮ್ಮ ವಾಟರ್ ಸ್ಕೇರ್ಸಿಟಿ ಏನಿದೆ ನಮ್ಮ ಬಳ್ಳಾರಿ ನಗರದಲ್ಲಿ 24/7 ಪ್ರಾರಂಭ ಆಗಿದೆ.
ಅರ್ಧ ಸಿಟಿ ಕೂಡ ಇನ್ನ ಕವರ್ ಆಗಿಲ್ಲ. ಒಂದು 25% ಸಿಟಿ ಕವರ್ ಆಗಿದೆ, 75% ಸಿಟಿ ಇನ್ನ ಕವರ್ ಆಗ್ಲಿಲ್ಲ. ಅದಕ್ಕೆ ಕೂಡ ನಾನು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ 2009ರಲ್ಲಿ ಏನ್ ನಮ್ಮ ಯಡಿಯೂರಪ್ಪ ಸರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮಗೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನ ಕೊಟ್ಟಿದ್ರು. ಆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿದ್ದ ಪ್ರಾರಂಭ ಆಗಿ ಇಲ್ಲಿಗೆ 13 ವರ್ಷ ಆಗ್ತಾ ಇದೆ. ಆದ್ರೆ ಅದನ್ನ ಫಿನಿಶ್ ಆಗ್ತಾ ಇಲ್ಲ. ಈಗ ಆಲ್ಮೋಸ್ಟ್ ಒಂದು 47 ಕೋಟಿ ಇನ್ನ ಅದಕ್ಕೆ ಬೇಕಾಗಿದೆ. ಅದು ಕೊಟ್ರೆ ಆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ರೆಡಿ ಆಗುತ್ತೆ. ರೆಡಿ ಆದ್ರೆ ನಮ್ಮ ಭಾಗದಲ್ಲಿ, ನಮ್ಮ ಒಂದು ಜಿಲ್ಲೆ ಒಂದೇ ಅಲ್ಲ, ಪಕ್ಕದಲ್ಲಿರುವಂತಹ ಕೊಪ್ಪಳ, ವಿಜಯನಗರ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಆಂಧ್ರದಲ್ಲಿರುವಂತಹ ಕರ್ನೂಲು ಮತ್ತು ಅನಂತಪುರ ಆ ಡಿಸ್ಟಿಕ್ ನಲ್ಲಿ ಇರುವಂತಹ ಪೇಷಂಟ್ಸ್ ಕೂಡ ನಮ್ಮಲ್ಲಿ ಬಂದು ಚಿಕಿತ್ಸೆ ಪಡಿತಾರೆ ಅಧ್ಯಕ್ಷರೇ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ SC ST ಜನಾಂಗ ಬಹಳಷ್ಟು ಜನ ಇದ್ದಾರೆ. ಅವರಿಗೆ ಏನು ನಮ್ಮ OBC ಆಗ್ಲಿ ಮತ್ತೆ ಮಹಿಳಾ ಗುಂಪುಗಳಾಗ್ಲಿ ಅವ್ರಿಗೆಲ್ಲ ದೇವರಾಜ್ ಅರಸ್ ಒಂದು ಕಾರ್ಪೊರೇಷನ್ ಇಂದ ಆಗ್ಲಿ ಲೋನ್ಸ್ ಟಾರ್ಗೆಟ್ ಬಹಳಷ್ಟು ಕಡಿಮೆ ಬರ್ತಾ ಇದೆ. ಹಂಗಾಗಿ ಆ ಲೋನ್ಸ್ ನಾವು ಮೀಟ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಪ್ರತಿಯೊಬ್ಬರು ಬಂದು ನಮ್ಮನ್ನ ಕೇಳೋದು, ಏನ್ ಸರ್ ಲೋನ್ಸ್ ಸರಿ ಕೊಡ್ತಾ ಇಲ್ಲ ನೀವು ಅಂತೇಳಿ. ಎಲ್ಲರಿಗೂ ನಾವು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ಅದನ್ನು ಕೂಡ ಸ್ವಲ್ಪ ಎಲ್ಲಾ ನಿಗಮಗಳಿಗೆ ಸ್ವಲ್ಪ ಅಮೌಂಟ್ ನ ಜಾಸ್ತಿ ಕೊಟ್ಟು ಆ ಲೋನ್ಸ್ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರದಲ್ಲಿ ನಾನು ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರೇ. ಮತ್ತೆ ನಮ್ಮ ಬಿಸಿಲ್ನಾಡು ಅಂತ ನಮ್ಮನ್ನ ಕರೀತಾರೆ. ನಮ್ಮ ಭಾಗದಲ್ಲೆಲ್ಲ ಬಿಸಿಲು ಜಾಸ್ತಿ. ಹಂಗಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ಆದಷ್ಟು ಈ ಮರಗಳನ್ನ ಜಾಸ್ತಿ ಬೆಳೆಸಿ ನಮ್ಮ ಒಂದು ಟೆಂಪರೇಚರ್ ಕಡಿಮೆ ಮಾಡ್ಲಿಕ್ಕೆ ಸಹಕಾರಿ ಆಗ್ಬೇಕು ಅಂತ ಹೇಳಿ ನಮ್ಮ ಅರಣ್ಯ ಇಲಾಖೆನ ಕೂಡ ನಾನು ಕೇಳ್ಕೊತೀನಿ ಅಧ್ಯಕ್ಷರೇ. ಮತ್ತೆ ಒಂದು BDCC ಬ್ಯಾಂಕ್ ಈಗೇನ್ ನಮ್ಮ ಜಿಲ್ಲೆನ ಡಿವೈಡ್ ಆಗಿದೆ, ನಾವು ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ. BDCC ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ ಇರೋದು ವಿಜಯನಗರ ಜಿಲ್ಲೆಯಲ್ಲಿದೆ. ಹಂಗಾಗಿ ನಮಗೆ ಸಪರೇಟ್ ಆಗಿ ಒಂದು BDCC ಬ್ಯಾಂಕ್ ನ ಮಾಡಿಸ್ಬೇಕು ಅಂತೇಳಿ ನಮ್ಮ ಕೋಆಪರೇಟಿವ್ ಇಲಾಖೆನ ನಾನು ಕೇಳ್ತೀನಿ ಅಧ್ಯಕ್ಷರೇ. ಮತ್ತೆ ಈ ಒಂದು ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗಿರೋ ಕಾರಣ ಈ ಏನು ಕನ್ಸ್ಯೂಮರ್ ಸ್ಟೋರ್ಸ್ ಏನಿದಾವೋ ಅವು ಬಹಳಷ್ಟು ದೂರದಲ್ಲಿದ್ದಾವೆ. 2 ಕಿಲೋಮೀಟರ್ 3 ಕಿಲೋಮೀಟರ್ ಹೋಗಿ ಆ ಸ್ಟೋರ್ ತಗೊಂಡ್ ಬರ್ಬೇಕು. ಹಂಗಾಗಿ ಸ್ಟೋರ್ಗಳನ್ನ ಕೂಡ ಸ್ವಲ್ಪ ಜಾಸ್ತಿ ಮಾಡೋದ್ರ ಮೂಲಕ ತರ ಮಾಡ್ಬೇಕು ಅಂತ ಹೇಳಿ ಸರ್ಕಾರದಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಧ್ಯಕ್ಷರೇ. ಈಗ ಟೂರಿಸಂ ಬಗ್ಗೆ ಹೇಳ್ಬೇಕು ಅಂತಂದ್ರೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆ ಡಿವೈಡ್ ಆದ್ಮೇಲೆ ಕಂಪ್ಲೀಟ್ ಟೂರಿಸಂ ಎಲ್ಲ ವಿಜಯನಗರ ಜಿಲ್ಲೆಗೆ ಹೋಗ್ಬಿಟ್ಟಿದೆ. ನಮ್ ಕಡೆ ಟೂರಿಸಂ ಪ್ಲೇಸಸ್ ಯಾವ್ದು ಇಲ್ಲ. ಹಂಗಾಗಿ ಕೆಲವೊಂದು ಇದಾವೆ ನಮ್ ಕಡೆ, ಅವನ್ನ ಡೆವಲಪ್ ಮಾಡಿ ಟೂರಿಸಂ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಮಗ್ ಕೂಡ ಅವಕಾಶ ಇದೆ. ಅದನ್ನ ತಾವು ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊತೀನಿ ಅಧ್ಯಕ್ಷರೇ. ಮತ್ತೆ ಒಂದು ರೋಡ್ ಇದೆ ಅಧ್ಯಕ್ಷರೇ, ಹಳ್ಳಿಗಳಿಂದ ನಮ್ಮ ಸಿಟಿಗೆ ಬರೋದು, ಚಳಗುರಿಕೆ ಅಂತ ಹೇಳಿ ಅನಂತಪುರ ಅಂದ್ರೆ ಹೈವೇಗ್ ಬರೋದು. ಆ ರೋಡ್ ಪೂರ್ತಿ ಹದಗೆಟ್ಟು ಹೋಗ್ಬಿಟ್ಟು ಈ ಆಂಧ್ರದಿಂದ ಬರೋರಾಗ್ಲಿ ನಮ್ಮವರು ಹೋಗೋರಾಗ್ಲಿ ಪ್ರತಿಯೊಬ್ಬರು ಕೂಡ ಸರ್ ಏನ್ ಇದು 10 ವರ್ಷ ಆಯ್ತು 11 ವರ್ಷ ಆಯ್ತು ಆ ರೋಡ್ ಕುಡಿಗಳಿಂದನೇ ಹಂಗೆ ಇದೆ, ಅದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ನಿಮ್ ಕೈಲಿ ಆಗಲ್ಲ ಅಂತ ಕೇಳ್ತಾರೆ. ಹಂಗಾಗಿ ನಮ್ಮ PWD ಮಿನಿಸ್ಟರ್ನ ಕೇಳ್ಕೊಳ್ಳೋದೇನಂತಂದ್ರೆ ಆದಷ್ಟು ಬೇಗ ಅದಕ್ಕೆ ಒಂದು ಅಮೌಂಟ್ ಸ್ಯಾಂಕ್ಷನ್ ಮಾಡಿ ಆ ರೋಡ್ ನ ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊತೀನಿ ಅಧ್ಯಕ್ಷರೇ. ಮತ್ತೆ ಬಜೆಟ್ ಅಲ್ಲಿ ನಮ್ಮ ಒಂದು ಬಳ್ಳಾರಿ ನಗರಕ್ಕೆ ಅನುಕೂಲ ಆಗಿರೋದೇನು ಅಂತಂದ್ರೆ ಒಂದು ಜೀನ್ಸ್ ನ ಪಾರ್ಕ್ ನ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಸರ್ಕಾರಕ್ಕೆ ಧನ್ಯವಾದಗಳು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಅಗ್ರಿಕಲ್ಚರ್ ಕಾಲೇಜ್ ಬಹಳಷ್ಟು ದಿನಗಳಿಂದ ಬೇಡಿಕೆ ಇತ್ತು, ಅಗ್ರಿಕಲ್ಚರ್ ಕಾಲೇಜ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ವುಮೆನ್ಸ್ ಕಾಲೇಜ್ಗೆ ನಾವು ಒಂದು ಜಾಗ ಕೇಳ್ತಾ ಇದೀವಿ ಅಧ್ಯಕ್ಷರೇ. ವುಮೆನ್ಸ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಪೆಂಡಿಂಗ್ ಇದೆ. ಹಾರ್ಟ್ ಆಫ್ ದಿ ಸಿಟಿಯಲ್ಲಿ ಒಂದು 15ರಿಂದ 17 ಎಕರೆ ಲ್ಯಾಂಡ್ ಅವ್ರದ್ದಿದೆ. ಅದರಲ್ಲಿ ಒಂದು 2-3 ಎಕರೆ ಕೊಟ್ರೆ ಏನು ನಮ್ಮ ಹೆಣ್ಮಕ್ಳಿಗೆ ಅನುಕೂಲ ಆಗುತ್ತೆ ಮಹಿಳಾ ಕಾಲೇಜ್ ಮಾಡ್ಲಿಕ್ಕೆ. ಹಾರ್ಟ್ ಆಫ್ ದಿ ಸಿಟಿಯಲ್ಲಿ ಮಾಡಿದ್ರೆ ಅವ್ರಿಗೆ ಸೇಫ್ಟಿ ಇರುತ್ತೆ ಅಂತ ಉದ್ದೇಶದಿಂದ ಅವರಲ್ಲಿ ನಾನು ಬೇಡಿಕೆ ಇಟ್ಟಿದ್ದೆ. ಅದನ್ನ ಕ್ಲಿಯರ್ ಮಾಡಿಲ್ಲ ಅಧ್ಯಕ್ಷರೇ. ಹಂಗಾಗಿ ಸಂಪೂರ್ಣವಾಗಿ ನಮಗೇನು ಮೊನ್ನೆ ನಾನು ಕೂಡ ಒಂದು ಪ್ರಶ್ನೆ ಕೇಳಿದ್ದೆ, KMRC ಅಮೌಂಟ್ ರಿಲೀಸ್ ಮಾಡಿಸ್ರಿ ಅಂತ ಹೇಳಿ. ಈಗೇನೋ ಒಂದು ನ್ಯೂಸ್ ಬರ್ತಾ ಇದೆ, KMRC ಸಪರೇಟ್ ಬೆಂಚ್ ಮಾಡಿದ್ದಾರೆ. ಅದನ್ನ ಈಗಾಗಲೇ ಹಿಯರಿಂಗ್ ಒಂದು ಆಗಿದೆ, ಅದು ಕೂಡ ಅಮೌಂಟ್ ರಿಲೀಸ್ ಆಗುತ್ತೆ ಅಂತ ಹೇಳಿ. ಆ ಅಮೌಂಟ್ ರಿಲೀಸ್ ಆದ್ರೆ ನಾವು ಸರ್ಕಾರನ ₹1 ಕೂಡ ಕೇಳಲ್ಲ ಅಧ್ಯಕ್ಷರೇ. ಎಲ್ಲ KMRC ಅಮೌಂಟ್ ಅಲ್ಲೇ ನಮ್ಮ ಬಳ್ಳಾರಿ ಜಿಲ್ಲೆನ 5 ತಾಲೂಕುಗಳು ಏನಿದಾವೋ ಅತ್ಯಂತ ಅಭಿವೃದ್ಧಿ ಆಗಿದ್ದಂತ ತಾಲೂಕುಗಳು ಆಗ್ತಾವೆ ನಾವು. ಹಂಗಾಗಿ ಅದನ್ನ ಆದಷ್ಟು ಬೇಗ ರಿಲೀಸ್ ಮಾಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ ಅಧ್ಯಕ್ಷ. ಶ್ರೀಮತಿ ರೂಪಕಲಾ.